1544 ಹಾಂ ಇದೆ 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 ಮೇಡಮ್ ನೇಮ್ ಏನಿದೆ ಹಾಂ ಶಶಾಂಕ್ ಓಕೆ ಥ್ಯಾಂಕ್ ಯು. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ಇವಾಗ ಸ್ವಿಗ್ಗಿಯಲ್ಲಿ ನೀವೇನಾದರೂ ಜಾಯಿನ್ ಆದರೆ ಫಸ್ಟ್ ಆರ್ಡರ್ನ ಯಾವ ರೀತಿ ಕಂಪ್ಲೀಟ್ ಮಾಡೋದು, ಅಂದರೆ ಯಾವ ರೀತಿ ಪಿಕಪ್ ಮಾಡೋದು, ಯಾವ ರೀತಿ ಡ್ರಾಪ್ ಮಾಡೋದು, ಗಿಗ್ಸ್ ಅಂದರೆ ಏನು ಅಂತೇಳ್ಬಿಟ್ಟು, ಗಿಗ್ಸ್ ಅಲ್ಲ ಏನಂದರೆ ಶಿಫ್ಟ್ಸ್ ಅಂದರೆ ಏನು, ಯಾವ ರೀತಿ ನಾವು ಶಿಫ್ಟ್ನ ಬುಕ್ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ನೋಡೋಣ. ಏನಪ್ಪ ಅಂದರೆ ಇವಾಗ ನೀವೇನಾದರೂ ಹೊಸದಾಗಿ ಜಾಯಿನ್ ಆದರೆ, ಈಗ ಅಕಸ್ಮಾತ್ ನಾನು ಹಳೆ ವೀಡಿಯೋದಲ್ಲಿ 1.5-2 ವರ್ಷದಿಂದ ಯಾವ ರೀತಿ ಪಿಕಪ್ ಮಾಡೋದು, ಯಾವ ರೀತಿ ಡೆಲಿವರಿ ಮಾಡೋದು ಅಂತೇಳ್ಬಿಟ್ಟು ಹಳೆ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಈಗ ತುಂಬ ಜನ ಜಾಯಿನ್ ಆಗಿದ್ದೀರಾ, ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ನೋಡ್ತಾ ಇದ್ದೀರಾ. ಈಗ ತುಂಬ ಜನಕ್ಕೆ ಏನಂದರೆ ಯಾವ ರೀತಿ ಪಿಕಪ್ ಮಾಡೋದು, ಯಾವ ರೀತಿ ಡ್ರಾಪ್ ಮಾಡೋದು, ಹೇಗೆ ಕಸ್ಟಮರ್ ಲೊಕೇಶನ್ಗೆ ಹೋಗೋದು ಅಂತಲೇ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ ಸ್ವಿಗ್ಗಿದಲ್ಲಿ. ಇವತ್ತು ಅದ್ರ ಬಗ್ಗೆ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ನ ಮಾಡ್ಕೊಳ್ಳಿ. ಏನಂದರೆ ನೀವು ಜಾಯಿನ್ ಆದಮೇಲೆ ಯಾವ ರೀತಿ ಜಾಯಿನ್ ಆಗೋದು ಅಂತೇಳಿ ಗೊತ್ತಾಗಲಿಲ್ಲ ಅಂದರೆ ನಾನು ಹಳೆ ವೀಡಿಯೋದೇ ಹೋಗ್ಬಿಟ್ಟು ನೋಡಿ. ಇವಾಗ ಜಾಯಿನ್ ಆದಮೇಲೆ ಸ್ವಿಗ್ಗಿ ಡೆಲಿವರಿ ಅಂತೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಇದೆ. ಓಕೆ, ಅದನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಓಕೆ, ಓಪನ್ ಮಾಡ್ಕೊಂಡ ತಕ್ಷಣ ನಮಗೆ ಈ ರೀತಿ ಬರುತ್ತೆ. ಇವಾಗ ಏನು ನೋಡ್ತಾ ಇದ್ದೀರಾ, ಈ ರೀತಿ ಬರುತ್ತೆ. ಇಲ್ಲೇನಪ್ಪ ಅಂದರೆ ನನಗೆ 30 ರೂಪೀಸ್ ಪರ್ ಆರ್ಡರ್ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಅದನ್ನು ಬಿಡಿ. ಇವಾಗ ಏನಂದರೆ ನಾವು ಮುಂಚೆ ಎಲ್ಲ ಏನಾಗಿತ್ತು ಅಂದರೆ ನಾವು ಶಿಫ್ಟ್ನ ಬುಕ್ ಮಾಡಬೇಕು, ಅದು ಬುಕ್ ಮಾಡಬೇಕು, ಈ ಬುಕ್ ಮಾಡಬೇಕು ಅಂತ ಏನೂ ಇರಲಿಲ್ಲ. ನಮಗೆ ಒಂದು ಪಾರ್ಟ್ ಟೈಮು ಫುಲ್ ಟೈಮು ಅಂತ ಇತ್ತು, ಇಷ್ಟು ಅವರ್ ಲಾಗಿನ್ ಇರಬೇಕು ಅಂತ ಇತ್ತು. ಇವಾಗ ಆ ರೀತಿ ಏನೂ ಇಲ್ಲ. ನೀವು ಯಾವಾಗ ಶಿಫ್ಟ್ನ ಬುಕ್ ಮಾಡ್ಕೋತೀರಾ ಆವಾಗ ಕೆಲಸನ ಮಾಡ್ಬೋದು ಅಷ್ಟೇ. ಇವಾಗ ಮೈ ಶಿಫ್ಟ್ಸ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಇವಾಗ ಏನು ಅಂದರೆ 12ರಿಂದ 4 ಶಿಫ್ಟು ರನ್ನಿಂಗ್ ಆಗ್ತಾಯಿದೆ. ಇವಾಗ 2:30 ಟೈಮು. 12ರಿಂದ 4 ಡೇಟ್ ಇದೆ, 20, 21, 22. ಅದೇ ರೀತಿ 12ರಿಂದ 4, ಅದೇ ರೀತಿ 1ರಿಂದ 3. ನಿಮಗೆ ಯಾವ ಶಿಫ್ಟ್ ಬೇಕೋ ಆ ಶಿಫ್ಟ್ನ ನೀವು ಕೂಡ ಸೆಲೆಕ್ಟ್ನ ಮಾಡ್ಕೋಬೋದು. ಇವಾಗ 12ರಿಂದ 4ನ ನಾನು ಬುಕ್ ಮಾಡ್ಕೋತೀನಿ ನೋಡಿ. ಇಲ್ಲಿ ಕ್ಲಿಕ್ನ ಮಾಡ್ಕೊಂಡೆಲ್ಲ ಬುಕ್ ಅಂತ ಕೊಡ್ತೀನಿ ನೋಡಿ. ಓಕೆ, ಈ ಶಿಫ್ಟು ನನಗೆ ಬುಕ್ ಆಯಿತು. ಓಕೆ, ಇವಾಗ ಇಲ್ಲಿ ಫಸ್ಟಿಗೆ ಬರ್ತೀನಿ. ಇಲ್ಲಿ ನೋಡಿ, ಇದು ಹೋಯ್ತಾ ನೋಡಿದ್ರಾ? ಓಕೆ, ಇವಾಗ ಏನು ಮಾಡಬೇಕು ಅಂದರೆ ನಾನು ಆನ್ಲೈನ್ಗೆ ಹೋಗಬೇಕು ಅಂದರೆ ಗೋ ಆನ್ಲೈನ್ ನಾವು ಅಂತ ಹೇಳಿದ್ರೆ ಇಲ್ಲಿಗೆ ಹೋಗುತ್ತೆ, ಇಲ್ಲಾಂದರೆ ಇಲ್ಲಿ ಆಫ್ಲೈನ್ ಅಂತಿದೆ ನೋಡಿ. ಇಲ್ಲಿ ನೋಡ್ಬೋದು ನೀವು, ಆಫ್ಲೈನ್ ಅಂತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಆನ್ಲೈನ್ಗೆ ಹೋಗುತ್ತೆ. ಅದೇ ರೀತಿ ಇಲ್ಲಿ ಒಂದು ಎಮರ್ಜೆನ್ಸಿ ಇದೆ, ಅದೇ ಹಾಟ್ಸ್ಪಾಟ್ ಇದೆ, ಅದೇ ರೀತಿ ಕಸ್ಟಮರ್ ಸಪೋರ್ಟ್ಗೆಲ್ಲ ಇದೆ. ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅದ್ರ ಬಗ್ಗೆ ಮುಂದೆ ನೋಡ್ಕೊಳ್ಳೋಣ. ಇವಾಗ ಅರ್ನಿಂಗ್ಸ್ ಏನಿದೆ ಅದು ಇಲ್ಲಿ ಬರುತ್ತೆ. ಅದೇ ರೀತಿ ಎಷ್ಟು ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ ಅದೆಲ್ಲ ನಿಮಗೆ ಇಲ್ಲಿ ಬರುತ್ತೆ. ಇವಾಗ ಏನು ಮಾಡೋಣ, ಈಗ ಫಸ್ಟು ಆನ್ಲೈನ್ಗೆ ಹೋಗ್ಬಿಟ್ಟು ಒಂದು ಆರ್ಡರ್ನ ಕಂಪ್ಲೀಟ್ ಮಾಡೋಣ. ಓಕೆ, ಇವಾಗ ನಾನು ಆನ್ಲೈನ್ಗೆ ಹೋದೆ, ನೋಡ್ತಾ ಇರ್ಬೋದು. ಇಲ್ಲಿ ಆನ್ಲೈನ್ಗೆ ಹೋದೆ, ಸರ್ಚಿಂಗ್ ಫಾರ್ ಆರ್ಡರ್ ಅಂತ ಬರ್ತಾಯಿದೆ. ನೋಡೋಣ ಆರ್ಡರ್ ಬರುತ್ತೆ ಇವಾಗ. ಅಂದರೆ ಪೀಕ್ ಅವರ್ಸಲ್ಲಿ ನಾನು ಇದ್ದೀನಿ. ಆರ್ಡರ್ 1 ಅಥವಾ 2 ನಿಮಿಷದಲ್ಲಿ ಬರುತ್ತೆ. ಇವಾಗ ನೀವೇನು ಅರ್ನ್ ಮಾಡ್ತೀರಾ, ಎಷ್ಟು ಆರ್ಡರ್ನ ಕಂಪ್ಲೀಟ್ ಮಾಡ್ತೀರಾ ಅದೆಲ್ಲ ಇಲ್ಲಿರುತ್ತೆ. ನಮ್ಮ ಶಿಫ್ಟ್ಗಳನ್ನ ಏನು ಬುಕ್ ಮಾಡ್ಕೋಬೇಕು ಅದೆಲ್ಲನೂ ಕೂಡ ಇಲ್ಲಿರುತ್ತೆ. ನೋಟಿಫಿಕೇಷನ್ ಏನಾದ್ರು ನೋಟಿಫಿಕೇಷನ್ ಬಂದರೆ ಇಷ್ಟು ಅರ್ನಿಂಗ್ಸು ನೋಟಿಫಿಕೇಷನ್ ಬಂದರೆ ಇಲ್ಲಿರುತ್ತೆ. ಮೋರಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೇನಾದ್ರು ನಿಮ್ಮ ಪ್ರೊಫೈಲು, ಅದೇ ರೀತಿ ಹೌ ಟು ಅರ್ನು, ಅದೇ ರೀತಿ ಮೆಸೇಜ್ ಸೆಂಟ್ರು ನಿಮಗೇನಾದ್ರು ಇನ್ಸೆಂಟಿವ್ಗಳನ್ನ ಕೊಟ್ಟಿದ್ರೆ ಅದೆಲ್ಲ ನಿಮಗೆ ಇಲ್ಲಿ ಬರುತ್ತೆ. ಇನ್ಸೆಂಟಿವ್ಗಳನ್ನ ಕೊಟ್ಟಿದ್ರೆ ಇಲ್ಲಿ ಇನ್ಸೆಂಟಿವ್ ಏನೇನಿದೆ ಅಂತೇಳ್ಬಿಟ್ಟು ಇಲ್ಲಿ ನೋಡ್ಬೋದು. ಇಲ್ಲಿ 20 ರೂಪಾಯಿ ಅರ್ನಿಂಗ್ಸ್, 30 ರೂಪೀಸ್ ಇದೆ ನೋಡ್ಬೋದು. ಇವಾಗ 30 ರೂಪೀಸ್ ಎಕ್ಸ್ಟ್ರಾ ಇದೆಯಲ್ಲ, ಅದರ ಒಂದು ನನಗೆ ಮೆಸೇಜಸ್ಗಳು ಬಂದಿರ್ತವೆ. ಓಕೆ, ನೀವು ಕೂಡ ನೋಡ್ಕೊಳ್ಳಿ ಇದೇ ರೀತಿ. ಇವಾಗ ಏನಂದರೆ ಆರ್ಡರ್ ಬರೋವರೆಗೂ ನಾವು ವೇಟ್ ಮಾಡಬೇಕಾಗತ್ತೆ. ಆರ್ಡರ್ ಎಲ್ಲೆಲ್ಲಿದೆ ಅಂತೇಳಿ ನೋಡ್ಕೊಳ್ಳೋದ್ರೆ ಇಲ್ಲಿ ಹಾಟ್ಸ್ಪಾಟ್ ಇದೆ ನೋಡಿ, ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ಮೇಲೆ ಯಾವ್ಯಾವ ಏರಿಯಾದಲ್ಲಿ ಜಾಸ್ತಿ ಆರ್ಡರ್ ಇದೆ ಅಂತ ಹೇಳ್ಬಿಟ್ಟು ಇವಾಗ ನಮಗೆ ತೋರಿಸುತ್ತೆ. ಒಂದು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಡಿಮ್ಯಾಂಡ್ ಏರಿಯಾಗಳನ್ನ ನಮಗೆ ತೋರಿಸುತ್ತೆ. ಇವಾಗ ನೋಡಿ ಈ ರೀತಿ ನಮಗೊಂದು ಆರ್ಡರ್ ಬರುತ್ತೆ. ಓಕೆ, ನಾನು ಇಲ್ಲಿ ಪಿಕಪ್ ಮಾಡಬೇಕು, ಇಲ್ಲಿ ಹೋಗಿ ಡ್ರಾಪ್ ಮಾಡಬೇಕು, ಇಲ್ಲಿ ಪಿಕಪ್ ಮಾಡಬೇಕು, ಇಲ್ಲಿ ಹೋಗಿ ಡ್ರಾಪ್ ಮಾಡಬೇಕು. ಇದಕ್ಕೆ ನನಗೆ 57 ರೂಪಾಯಿ ಕೊಡ್ತಾನೆ. 30 ರೂಪಾಯಿ ಸರ್ಜ್ ಇದೆ. 3.5 ಕಿಲೋಮೀಟ್ರು 11 ನಿಮಿಷ ಆಗುತ್ತೆ. ಪಿಕಪ್ ಫುಡ್ ಪಿಕಪ್ನ ಮಾಡಬೇಕು. ಅದೇ ರೀತಿ ರೆಸ್ಟೋರೆಂಟಲ್ಲಿ ಎಷ್ಟು ಕಿಲೋಮೀಟ್ರ್ ಅಂದರೆ ಇಲ್ಲಿ ಮೇಲೆ ಸರಿಸಬೇಕು. ಇಲ್ಲಿ ಶ್ರೀ ಅಪ್ಪೂಸ್ ನಾಟಿ ಸ್ಟೈಲು, ಅದೇ ರೀತಿ ಅವ್ರ ಕಸ್ಟಮರ್ ಹೆಸರು 0.69 ಕಿಲೋಮೀಟ್ರು ಫಸ್ಟ್ ಮೈಲು, ಅಂದರೆ 2.76 ಕಿಲೋಮೀಟ್ರು, ಟೋಟಲ್ 3.64 ಕಿಲೋಮೀಟ್ರು. ಇದನ್ನ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡಬೇಕು. ಇಲ್ಲಿ ನೋಡಿ ಆರ್ಡರ್ ಎಕ್ಸೆಪ್ಟ್. ಇವಾಗ ಆರ್ಡರ್ ಎಕ್ಸೆಪ್ಟ್ ಆಯಿತು. ಎಕ್ಸೆಪ್ಟ್ ಆದ ತಕ್ಷಣ ಇಲ್ಲಿ ನೋಡಿ ಫುಡ್ ಈಸ್ ರೆಡಿ, ಅಂದರೆ ಆಲ್ರೆಡಿ ಫುಡ್ ರೆಡಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಬಾಣದ ಮಾರ್ಕ್ ಇದೆ ನೋಡಿ, ಕಾಣಿಸ್ತಾ ಇದೆಯಲ್ಲ. ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ನಮಗೆ ಇನ್ನೊಂದು ಸತಿ ಇಲ್ಲಿ ಲೊಕೇಶನ್ ತೋರಿಸುತ್ತೆ ನೋಡಿ. ಈ ಲೊಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದು ಗೂಗಲ್ಗೆ ಹೋಗುತ್ತೆ. ಗೂಗಲ್ ಏನಿದೆ ಗೂಗಲ್ ಮ್ಯಾಪ್ಗೆ ಹೋಗುತ್ತೆ. ಸ್ವಲ್ಪ ವೇಟ್ ಮಾಡೋಣ. ಇಲ್ಲಿ ನೋಡಿ ಗೂಗಲ್ ಮ್ಯಾಪ್ ತೋರಿಸ್ತಾ ಇದೆ. ಮ್ಯಾಪ್ಗೆ ನಾವು ಹೋಗ್ಬಿಟ್ಟು ಇದನ್ನ ಫುಡ್ನ ಪಿಕಪ್ ಮಾಡಬೇಕಾಗತ್ತೆ. ಓಕೆ, ಬನ್ನಿ ಇವಾಗ 800 ಮೀಟರ್ ಇದೆ, ಹೋಗೋಣಂತೆ. ಇದನ್ನು ತೊಗೊಳ್ಳೋಣ. ಇನ್ನೂ ಅಂದರೆ ಏನು ಅಂದರೆ ಈಗ ಮತ್ತೆ ನೀನು ಹೇಳ್ಬೋದು, ತುಂಬ ದಿನ ಆಯ್ತಲ್ಲ, ತುಂಬ ವೀಡಿಯೋಸ್ ಮಾಡ್ತಾಯಿದ್ದೀರಾ, ಮತ್ತೆ ಯಾಕೆ ಇದು? ತುಂಬ ಜನ ಏನಂದರೆ ಏನು ಗುಡು ಬರೀ ಇಂಥ ವೀಡಿಯೋಗಳನ್ನ ಮಾಡ್ತೀಯಾ ಅಂತ ಕೇಳ್ತೀರಾ. ಅವ್ರಿಗೇನು ಅಂದರೆ ಎಲ್ಲ ಹೊಸಬರು ಬರ್ತಾಯಿದ್ದಾರೆ, ಅವ್ರಿಗೆ ಗೊತ್ತಿರಲ್ಲ. 1.5 ವರ್ಷ 2 ವರ್ಷದಿಂದ ನಾನು ಮಾಡಿರೋ ವೀಡಿಯೋ. ಅದು ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಇವಾಗ ಕಮೆಂಟ್ಗಳನ್ನ ಹಾಕ್ತಾ ಇರ್ತಾರೆ ಅವರು ನಮಗೆ, ಅಣ್ಣ ಇದಂಗೆ ಅದಂಗೆ ಗೊತ್ತಾಗಲಿಲ್ಲ, ಎಷ್ಟು ಮೈಲ್ ಹೋಗಬೇಕು, ಎಷ್ಟು ಕಿಲೋಮೀಟ್ರ್ ಹೋಗಬೇಕು, ಕಸ್ಟಮರ್ಗೆ ಹೆಂಗೆ ಕಾಲ್ ಮಾಡಬೇಕು, ಇಲ್ಲಾಂದರೆ ಏನಾದ್ರು ಇಶ್ಯೂ ಆದರೆ ಏನು ಮಾಡಬೇಕು ಅಂತೇಳ್ಬಿಟ್ಟು ಕೆಲವರೆಲ್ಲ ತುಂಬ ಪ್ರಾಬ್ಲಮ್ಗಳಿರುತ್ತೆ. ಅದಕ್ಕೋಸ್ಕರ
ಈ ಥರ ವಿಡಿಯೋಗಳು ಇನ್ಮೇಲೆ ಬರುತ್ತೆ. ಅದೇ ರೀತಿ ಇವಾಗ ಸ್ವಿಗ್ಗಿ ಮಾಡ್ತಾಯಿದ್ದೀನಿ, ಸ್ವಿಗ್ಗಿ ಅಪ್ಲಿಕೇಶನ್ನ ಹೆಂಗೆ ಯೂಸ್ ಮಾಡ್ಕೊಳ್ಳೋದು, ಏನಾದ್ರು ಪ್ರಾಬ್ಲಮ್ ಆದರೆ ಏನು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಮುಂದಿನ ವೀಡಿಯೋಗಳು ಬರುತ್ತೆ. ಅದೇ ರೀತಿ ಝೊಮ್ಯಾಟೋದು ಬರುತ್ತೆ, ಅದೇ ರೀತಿ ಪೋಟರ್ ಆಗಿರ್ಬೋದು, ಎಲ್ಲ ವೀಡಿಯೋಗಳು ಇನ್ನು ಮುಂದೆ ಬರುತ್ತೆ. ಅಂದರೆ ಹಳಬರು ಈಗ 1 ವರ್ಷ 2 ವರ್ಷದಿಂದ ನನಗೆ ಸಬ್ಸ್ಕ್ರೈಬರ್ ಇರೋರು ನನ್ನ ವೀಡಿಯೋಸ್ಗಳು ನೋಡ್ತಾ ಇರೋರು ಬೋರ್ ಅನ್ನಿಸ್ಬೋದು. ಇದೆಲ್ಲ ಗೊತ್ತು ಗುರು, ನೀ ಏನು ಹೇಳೋದು ಬೇಕು ಅಂತ ಅನ್ಬೋದು. ಬಟ್ ಹೊಸಬರಿಗೆ ಅಥವಾ ಯಾರಾದರೂ ಬೆಂಗಳೂರಿಗೆ ಹೊಸ್ದಾಗಿ ಬಂದವ್ರಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ಹೇಳ್ಕೊಡೋಕ್ಕೆ ತಿಳಿಸ್ಕೊಡೋಕ್ಕೆ ಯಾರೂ ಇರೋಲ್ಲ. ಅವ್ರಿಗೆ ಯಾರನ್ನ ಕೇಳಬೇಕು ಅಂತಲೂ ಕೂಡ ಗೊತ್ತಿರಲ್ಲ. ಆ ಟೈಮಲ್ಲಿ ಅವ್ರಿಗೆ ಏನು ಮಾಡಬೇಕು, ಏನು ಮುಟ್ಟಬೇಕು ಅಂತೇಳಿ ತೋರಿಸ್ತಾ ಇರಲ್ಲ. ಅದಕ್ಕೋಸ್ಕರ ಇದರಿಂದ ಕೂಡ ಅವ್ರು ನೋಡ್ಕೊಳ್ಳಿ ಅಂತ ಇವಾಗ ಬನ್ನಿ, ಇವಾಗ ಪಿಕಪ್ ಲೊಕೇಶನ್ಗೆ ಹೋಗೋಣ. ಫುಡ್ನ ಪಿಕಪ್ ಮಾಡ್ಕೊಳ್ಳೋಣ. ಯಾವ ರೀತಿ ಪಿಕಪ್ ಮಾಡ್ಕೊಳ್ಳೋದು, ಏನು ಹೇಳಬೇಕು ಅವ್ರಿಗೆ ಅಂತೇಳ್ಬಿಟ್ಟು ತುಂಬ ಜನಕ್ಕೆ ಹೇಳ್ತಾರೆ. ನಾವೇನಾದ್ರು ರೆಸ್ಟೋರೆಂಟ್ ಅವ್ರಿಗೆ ದುಡ್ಡು ಕೊಡಬೇಕಾ ಪಿಕಪ್ ಮಾಡೋ ಟೈಮಲ್ಲಿ, ಫುಡ್ನ ಪಿಕಪ್ ಮಾಡೋ ಟೈಮಲ್ಲಿ ರೆಸ್ಟೋರೆಂಟ್ ಅವ್ರಿಗೆ ದುಡ್ಡು ಕೊಡಬೇಕಾ ಅಂತಲೂ ಕೂಡ ಕೇಳ್ತಾರೆ. ಯಾವುದೇ ರೀತಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ನಾವು ಯಾರಿಗೂ ಕೂಡ 1 ರೂಪಾಯಿನೂ ಕೊಡೋಂಗಿಲ್ಲ. ಹೋಗ್ಬಿಟ್ಟು ಇಲ್ಲಿ ಒಂದು ನಂಬರ್ ಇರುತ್ತೆ, ಆ ನಂಬರ್ನ ಹೇಳಬೇಕು. ಬನ್ನಿ ಇವಾಗ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ನೋಡಿ, ನಾವೀಗ ಎಕ್ಸಾಕ್ಟ್ ಲೊಕೇಶನ್ ಹತ್ರ ಬರ್ತಾಯಿದ್ದೀವಿ. ಇಲ್ಲೇ ಇದೆ ಅಪ್ಪೂಸ್ ದೊನ್ನೆ ಬಿರಿಯಾನಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಕರೆಕ್ಟಾಗಿರೋ ಲೊಕೇಶನ್ಗೆ ಬಂದ್ವಿ. ಓಕೆ, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಬಟ್ ಈ ಲೊಕೇಶನಲ್ಲಿ ಇದ್ದೀವಿ ನಾವು. ಏನಂತ ಹೇಳ್ಬಿಟ್ಟು ನೋಡೋಣ ಫಸ್ಟು. ಶ್ರೀ ಅಪ್ಪೂಸ್ ನಾಟಿ ಸ್ಟೈಲ್. ಓಕೆ, ಇಲ್ಲಿ ಕೇಳೋಣ ಇವ್ರನ್ನ. ನಾಟಿ ಸ್ಟೈಲ್ ಯಾವುದು? ಅಪ್ಪು ನಾಟಿ ಸ್ಟೈಲ್ ಎಲ್ಲಿ? ಇಲ್ಲಿ ಲೊಕೇಶನ್ ತೋರಿಸ್ತಾ ಇದೆ. ಅಲ್ಲಿದೆ ಲೊಕೇಶನ್, ಇಲ್ಲಿ ತೋರಿಸ್ತೈತೆ. ಓಕೆ, ನೋಡಿ ಈ ಥರ ಕನ್ಫ್ಯೂಸ್ಗಳೇ ಆಗುತ್ತೆ. ಇಲ್ಲೇ ಇದೆ ನೋಡಿ ಎದುರುಗಟ್ಟ. ಪುನೀತ್ ಅವರ ಫೋಟೋನು ಕೂಡ ಹಾಕಿದ್ದಾರೆ. ಓಕೆ, ಅಪ್ಪೂಸ್ ನಾಟಿ ಸ್ಟೈಲ್ ಹೊಸ್ದಾಗಿದೆ. ಇದು ಮುಂಚೆ ಇರಲಿಲ್ಲ, ಇದು ಇವಾಗ ಹೊಸ್ದಾಗಿದೆ. ಮುಂಚೆ ನಮಗೇನಾದ್ರು ಡೈಲಿ ಮಾಡ್ತಾಯಿದ್ರೆ ನಮಗೆ ಗೊತ್ತಿರುತ್ತೆ. ಇವಾಗ ಇಲ್ಲಿ ನೋಡ್ಬೋದು. ಇವಾಗ ಲೊಕೇಶನ್ ಹತ್ರ ಬಂದಿದ್ದೀನಿ. ಲೊಕೇಶನ್ ಹತ್ರ ಬಂದ ಮೇಲೆ ನೀವು ಏನು ಮಾಡಬೇಕು ಅಂದರೆ ರೀಚ್ಡ್ ಪಿಕಪ್ ಲೊಕೇಶನ್ ಇವಾಗ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮ್ ಅಂತ ಕೊಡಬೇಕು. ಕನ್ಫರ್ಮ್ ಅಂತ ಕೊಟ್ಟಮೇಲೆ ಇಲ್ಲಿ ನೋಡ್ಬೋದು. ಈಗ ಏನಂದರೆ ನಾನು ಸೆಲ್ಫಿ ಕೇಳ್ತಾ ಇದೆ. ಓಕೆ, ಯಾಕಪ್ಪ ಸೆಲ್ಫಿ ಅಂತಂದರೆ ಈಗ ಯಾರಾದರೂ ಬೇರೆಯವರು ID ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಸೆಲ್ಫಿ ಕೇಳುತ್ತೆ. ಕರೆಕ್ಟಾಗಿರೋ ಸೆಲ್ಫಿನ ಕೊಡಿ. ಅದೇ ರೀತಿ ಏನಂದರೆ ಟಿ-ಶರ್ಟ್ ಹಾಕ್ಕೊಂಡಿರೋ ಸೆಲ್ಫಿನ ಕೊಡಬೇಕಾಗತ್ತೆ. ಕೊಡೋಣ ಬನ್ನಿ. ಈಗ ನೋಡಿ, ಸೆಲ್ಫಿ ಕೊಟ್ಟಮೇಲೆ ಈ ರೀತಿ ಬರುತ್ತೆ ನಮಗೆ, ಏನೇನೆಲ್ಲ ಐಟಮ್ ಇದೆ ಅಂತ ಬರುತ್ತೆ. ಅದೇ ರೀತಿ ಇಲ್ಲೊಂದು 4 ನಂಬರ್ ಇದೆ ನೋಡಿ, ಕಾಣಿಸ್ತಾ ಇದೆಯಲ್ಲ. ಈ 4 ನಂಬರ್ನ ನಾವಿಲ್ಲಿ ಹೇಳಬೇಕು. 1544 ಅಂತ ಹೇಳಿದ್ರೆ ಅವ್ರು ನಮಗೆ ಫುಡ್ ಕೊಡ್ತಾರೆ. ಅಲ್ಲ, 1544. ಇದೆ. ಓಕೆ, ಇವಾಗ ನಾವು ಪಿಕಪ್ ಮಾಡ್ತಾಯಿದ್ದೀವಿ ನೋಡಿ. ತೊಗೊಂಡಿವಲ್ಲ, ಕನ್ಫರ್ಮ್ ಕೊಡಬೇಕು. ಓಕೆ, ಕನ್ಫರ್ಮ್ ಕೊಟ್ಟಾಯ್ತಲ್ಲ. ಇವಾಗ ಪಿಕಪ್ ಕಂಪ್ಲೀಟ್ ಅಂತ ಕೊಡಬೇಕು. ಈಗ ನಮ್ಮ ಪಿಕಪ್ ಆಯಿತು. ಪಿಕಪ್ ಆದಮೇಲೆ ಇವಾಗ ಈ ರೀತಿ ಬರುತ್ತೆ ನಮಗೆ, ಕಾಣಿಸ್ತಾ ಇದೆಯಾ? ಈ ರೀತಿ ಬರುತ್ತೆ. ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಹೊಡೆದ್ರೆ ಈ ಥರ ಬರುತ್ತೆ ನೋಡಿ. ಇಲ್ಲಿ ನಾವು ಕಸ್ಟಮರ್ ಲೊಕೇಶನ್ ತೋರಿಸ್ತಾ ಇದೆ. ಇಲ್ಲಿ ಇದ್ರ ಮೇಲೆ ಮತ್ತೆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಮಗೆ ಇದು ತೋರಿಸುತ್ತೆ ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು. ಈಗ ನೋಡಿ, ಫುಡ್ನ ಸೇಫಾಗಿ ನಾವು ಇಟ್ಕೋಬೇಕಾಗತ್ತೆ. ಫುಡ್ನ ಸೇಫಾಗಿ ಇಟ್ಕೊಂಡು ಅಲ್ಲಿ ತೋರಿಸ್ತಾ ಇರೋದು 2.8 ಕಿಲೋಮೀಟ್ರು. ನಮಗೆ ಎಷ್ಟು ತೋರಿಸಿತ್ತು ಅಷ್ಟೇ ತೋರಿಸ್ತಾ ಇದೆ ಅಂತ ನೋಡ್ಕೋಬೇಕು. ಒಂದೊಂದ್ಸಲ ಏನಾಗುತ್ತೆ ಅಂದರೆ ಹೆಚ್ಚು ಕಡಿಮೆ ಎಲ್ಲ ತೋರಿಸುತ್ತೆ. ಓಕೆ, ಬೇರೆ ಲೊಕೇಶನ್ ಕಡೆಯಿಂದ ರೂಟಿಂದನೂ ಕೂಡ ತೋರಿಸ್ತಾ ಇರುತ್ತೆ. ಅದಕ್ಕೆ ನೋಡ್ಕೊಳ್ಳಿ. 2.8 ಕಿಲೋಮೀಟ್ರ್ ಇದೆ. ಈಗ 2.8 ಕಿಲೋಮೀಟ್ರು ಹೋಗ್ಬಿಟ್ಟು ಅಲ್ಲಿ ಡೆಲಿವರಿ ಮಾಡೋಣ. ಏನು ಅಂದರೆ ಇದು ತುಂಬ ಕಷ್ಟ. ಡೆಲಿವರಿ ಜಾಬ್ ಅಂದರೆ ಈಸಿ ಅಲ್ಲ. ಹೊಸದಾಗಿ ಬರೋರಿಗೆ ನೋಡೋಕ್ಕೆ ಈಸಿ ಕಾಣಿಸ್ಬೋದು. ಏನಪ್ಪ ಅಂದರೆ ರೆಸ್ಟೋರೆಂಟ್ ಕಡೆಯಿಂದ ತಗೊಳ್ಳೋದು, ಹೋಗ್ಬಿಟ್ಟು ಇನ್ನೊಂದು ಕಡೆ ಹೋಗಿ ಡ್ರಾಪ್ ಮಾಡೋದು ಅಷ್ಟೇ ಅಲ್ವಾ ಕೆಲಸ. ಮೇಲೆ ಯಾರಿರಲ್ಲ, ನಾವು ಮಾಡ್ದಾಗೆ ಮಾಡ್ಬೋದು ಅಂತೇಳ್ಬಿಟ್ಟು ಅಂದ್ಕೊಂಡ್ರೆ ತುಂಬ ಕಷ್ಟ ಇದೆ. ಒಂದೊಂದು ಸತಿ ಆರ್ಡ್ರ್ಗಳು ಬರೋಲ್ಲ, ಒಂದ್ಸತಿ ರೆಸ್ಟೋರೆಂಟ್ಗಳು ಇಶ್ಯೂ ಆಗುತ್ತೆ, ಒಂದೊಂದು ಸತಿ 108 ಪ್ರಾಬ್ಲಮ್ಗಳು. ಆದರೆ ಆ ಪ್ರಾಬ್ಲಮ್ಗಳು ಏನೇನೆಲ್ಲ ಬರುತ್ತೆ ಅಂತೇಳ್ಬಿಟ್ಟು ನನ್ನ ಹಳೆ ವಿಡಿಯೋದಲ್ಲಿ ಇದ್ದಾವೆ, ಹೋಗಿ ನೋಡೋಂಗಿದ್ರೆ ನೋಡ್ಬೋದು. ಇವಾಗ 2.6 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ನೋಡಿ, ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಬರ್ತಾಯಿದ್ದೀನಿ. ಇಲ್ಲೇ ಇದ್ದೀನಿ ನೋಡ್ಬೋದು. ಕಸ್ಟಮರ್ ಲೊಕೇಶನ್ ಹತ್ರ ನಿಯರ್ ಬೈ ಬಂದೆ. ಇವಾಗ ನಾವು ಅಪ್ಲಿಕೇಶನ್ಗೆ ಹೋಗೋಣ. ಓಕೆ, ಅಪ್ಲಿಕೇಶನ್ಗೆ ಹೋದ್ಮೇಲೆ ನಮಗೆ 336 ಅಂತೇಳ್ಬಿಟ್ಟು ಹೌಸ್ ನಂಬರ್ ಇದೆ. ಇಲ್ಲಿ ನೋಡ್ಬೋದು 336 ಹೌಸ್ ನಂಬರ್. ಈ 336 ಬಂದುಬಿಟ್ಟು ಇಲ್ಲೇ ಇರುತ್ತೆ. 336 ಇಲ್ಲೇ ಇದೆ ನೋಡಿ. ಇವಾಗ ಇಲ್ಲಿ ನಿಂತ್ಕೋಬೇಕು. ಇಲ್ಲಿ ನಿಂತ್ಕೊಂಡು ನಾವು ರೀಚ್ಡ್ ಡೆಲಿವರಿ ಲೊಕೇಶನ್ ಅಂತ ಕೊಡಬೇಕು. ಅವರಿಗೆ ಒಂದು ನೋಟಿಫಿಕೇಶನ್ ಹೋಗುತ್ತೆ. ಓಕೆ,
ಓಕೆ, ಫಸ್ಟ್ ಫ್ಲೋರ್ ಅಂತ ಹೇಳಿದ್ದಾರೆ. ನಾವು ಡೈರೆಕ್ಟ್ ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೂ ಮುಂಚೆ ಒಂದ್ಸಲಿ ಕಾಲ್ ಮಾಡಿಕೊಂಡು ಹೋಗಬೇಕು. ಕಾಲ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕಾಲ್ ಆಪ್ಷನ್ ಇದೆ ನೋಡಿ. ಕಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅವ್ರ ನಂಬರ್ ನಮಗೆ ಹೋಗೋಲ್ಲ, ನಮ್ಮ ನಂಬರ್ ಅವ್ರಿಗೆ ಹೋಗೋಲ್ಲ. ಇಲ್ಲಿ ನೋಡ್ಬೋದು, ಯಾವ್ದಾರು ಒಂದು ಕ್ಲಿಕ್ ಮಾಡ್ಕೊಳ್ಳಿ, ನೀಲ್ ಡೆಲಿವರಿ ಆಗಿರೋ ಡೈರೆಕ್ಷನ್. ಓಕೆ, ಇಲ್ಲಿ ನಮ್ಮ ನಂಬರ್ ಒರಿಜಿನಲ್ ನಂಬರ್ ಅವ್ರಿಗೆ ಹೋಗೋಲ್ಲ, ಅವ್ರ ಒರಿಜಿನಲ್ ನಂಬರ್ ನಮಗೆ ಬರೋಲ್ಲ. ಈಗ ನಾನು ಕಾಲ್ ಮಾಡ್ತೀನಿ. ಓಕೆ, ಇವಾಗ ಅವ್ರು ಹೇಳಿದ್ರು ಫಸ್ಟ್ ಫ್ಲೋರ್ಗೆ ಬರೋಕ್ಕೆ ಹೇಳಿದ್ದಾರೆ. ಈಗ ಫುಡ್ನ ಸೇಫ್ ಆಗಿದೆಯಾ ಅಂತ ನೋಡಿಕೊಂಡು ತಗೊಂಡು ಫಸ್ಟ್ ಫ್ಲೋರ್ಗೆ ಡೆಲಿವರಿ ಮಾಡೋಕ್ಕೆ ಹೋಗಬೇಕು. ಕನ್ಫರ್ಮ್ ಮಾಡ್ಕೊಳ್ಳಿ, ಒಂದೊಂದು ಸತಿ ರಾಂಗ್ ಲೊಕೇಶನ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಇಲ್ಲೇ ಇದೆ ನೋಡಿ ಮೆಟ್ಲತ್ತಕ್ಕೆ. ಮೇಡಮ್ ನೇಮ್ ಏನಿದೆ? ಹಾಂ, ಶಶಾಂಕ್. ಓಕೆ, ಥ್ಯಾಂಕ್ ಯು. ಏನು ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳಿ, ನೇಮ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಪ್ರತಿ ಸತಿ ಹೇಳ್ತೀನಿ, ಯಾಕಂದರೆ ಈ ಬಿಲ್ಡಿಂಗು ಆ ಬಿಲ್ಡಿಂಗು ಒಂದು ಸತಿ ನಂಬರ್ಗಳೇ ಇರೋಲ್ಲ. ಅದಕ್ಕೋಸ್ಕರ ಕನ್ಫರ್ಮ್ ಮಾಡಿಕೊಂಡು ಈಗ ಡೆಲಿವರಿ ಕಂಪ್ಲೀಟ್ ಅಂತ ಕೊಡಬೇಕಾಗತ್ತೆ ನೋಡಿ. ಡೆಲಿವರಿ ಕಂಪ್ಲೀಟ್ ಅಂತ ಕೊಡ್ತೀನಿ. ಕಂಪ್ಲೀಟ್ ಅಂತ ಕೊಟ್ಟ ಮೇಲೆ ಏನು ಬರುತ್ತೆ ಅಂತ ನೋಡಿ. 58 ರೂಪಾಯಿ ಕೊಟ್ಟರು ನನಗೆ. ಓಕೆ, ಟೋಟಲ್ ಬಂದಿದ್ದು 58 ತೋರಿಸಿದ್ದು, 58 ರೂಪಾಯಿ ಕೊಟ್ಟಿದ್ದು. ಈ ಆರ್ಡ್ರ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಗೆಟ್ ಇಂಟು ನೆಕ್ಸ್ಟ್ ಆರ್ಡ್ರ್. ಓಕೆ ನೋಡಿ, ಇವಾಗ ಫಸ್ಟ್ ಆರ್ಡ್ರ್ ಕಂಪ್ಲೀಟ್ ಆಯಿತು. ಈ ರೀತಿ ನೀವು ಕೂಡ ಫಸ್ಟ್ ಆರ್ಡ್ರನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಪಿಕಪ್ ಹೆಂಗೆ ಮಾಡೋದು, ಅದೇ ರೀತಿ ಡ್ರಾಪ್ ಹೆಂಗೆ ಮಾಡೋದು, ಅದೇ ರೀತಿ ಕಸ್ಟಮರ್ ಲೊಕೇಶನ್ಗೆ ಹೆಂಗೆ ಹೋಗೋದು, ಹೆಂಗೆ ಕಾಲ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸಿದ್ದೀನಿ. ಅದೇ ರೀತಿ ರೆಸ್ಟೋರೆಂಟ್ ಏನಾದ್ರು ನಿಮಗೆ ಸಿಗಲಿಲ್ಲ ಅಂದರೆ ಅದೇ ಥರ ನಂಬರ್ ಇರುತ್ತೆ, ಅಲ್ಲಿ ರೆಸ್ಟೋರೆಂಟ್ ಕಾಲ್ ನಂಬರ್ ಇರುತ್ತೆ. ನೀವು ಅದಕ್ಕೂ ಕೂಡ ಕಾಲ್ ಮಾಡಿ ಆ ರೆಸ್ಟೋರೆಂಟ್ ಎಲ್ಲಿದೆ ಅಂತಲೂ ಕೂಡ ಕೇಳ್ಕೊಬೋದು. ಸಮ್ಟೈಮ್ಸ್ ಏನು ಅಂದರೆ ರೆಸ್ಟೋರೆಂಟ್ ಅವರು ಕಾಲ್ ಪಿಕ್ ಮಾಡಲ್ಲ. ಆ ಟೈಮಲ್ಲಿ ಇನ್ನೊಬ್ರು ಯಾರಾದರೂ ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಯಾರಾದರೂ ಮಾಡೋರು ಅವ್ರಿಗೆ ಇದನ್ನ ಹೇಳ್ಬೇಕಾಗತ್ತೆ. ನೀವು ಅದೇನು ರೆಸ್ಟೋರೆಂಟ್ ನೇಮ್ ಹೇಳಿದ್ರೆ ಅವರೇ ಹೇಳ್ತಾರೆ ಇಲ್ಲಿದೆ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ನೀವು ಕೂಡ ಡೆಲಿವರ್ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಹೊಸ್ದಾಗಿ ಯಾರಾದರೂ ಬಂದರೆ ಯಾವ ರೀತಿ ಫಸ್ಟ್ ಆರ್ಡ್ರನ್ನ ಕಂಪ್ಲೀಟ್ ಮಾಡೋದು ಅಂತೇಳಿ ನೋಡಿದ್ರಿ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಇವಾಗಲೇ ಒಂದು ಲೈಕ್ನ ಮಾಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಂಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ಗಳು ತುಂಬ ಜನಕ್ಕೆ ತಲುಪುವಂಥ ವಿಡಿಯೋಗಳು ನಾವು ಮಾಡ್ತಾಯಿರ್ತೀವಿ. ಬೆಂಗಳೂರಲ್ಲಿ ಏನು ಅಂದರೆ ಯಾರನ್ನ ಕೇಳಬೇಕು, ಯಾರನ್ನ ಹೇಳಬೇಕು ಅಂತೇಳ್ಬಿಟ್ಟು ತುಂಬ ಜನಕ್ಕೆ ಗೊತ್ತಿರಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಿರಲ್ಲ. ಅದರಿಂದ ನಮ್ಮ ವಿಡಿಯೋಗಳನ್ನ ನೋಡ್ಬಿಟ್ಟು ನೀವು ಕೂಡ ತಿಳ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.